ವಾರ್ಷಿಕ ಕ್ರೀಡಾಕೂಟ ಮತ್ತು BA ಮತ್ತು BCom ಅಂತಿಮ ವರ್ಷದ ವಿದ್ಯಾರ್ಥಿಗಳ ಒಂದು ಬೀಳ್ಕೊಡುಗೆ ಸಮಾರಂಭ. ಈ ಒಂದು ಸಮಾರಂಭದ ಪೂರ್ವದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಳ್ಬೇಕಂತ ಹೇಳಿ ಒಂದು ಸಭೆಯನ್ನ ಮಾಡಿದ್ದು. ಅದರಂತೆ ಇದಾನಿ ಬಡವರ ಬಂಧು ನಡೆದಂತಹ ಜನಪ್ರಿಯ ಶಾಸಕರು ಶ್ರೀಯುತ ಯಶವಂತರೇಗೌಡ ವಿ ಪಾಟೀಲ್ ಇವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಳೆದ 4 ದಿನಗಳ ಹಿಂದೆ ಶಾಸಕರ ಹತ್ರ ನಾವು ಡೇಟ್ ಅನ್ನು ಕೇಳಿದಾಗ ಇಲ್ಲ, ಅಂದಾಜು ಸಮಿತಿಯ ಒಂದು ಕಾರ್ಯಕ್ರಮ ಶುಕ್ರವಾರ ಆಗಬೇಕಾಗಿತ್ತು. ಲಕ್ಷ್ಮೀ ಪೂಜೆ ಇರೋದ್ರಿಂದ ಬೆಂಗಳೂರಲ್ಲಿ ನಾವು ಅದನ್ನ ಶನಿವಾರಕ್ಕೆ ಇಟ್ಕೊಂಡಿದ್ದೀವಿ. ಮಕ್ಕಳ ಜೊತೆಗೆ ನಾನು ಬರ್ಬೇಕಂತ ತುಂಬಾ ಆಸೆ ಇದೆ. 20ನೇ ತಾರೀಕಿಗೆ ಈ ಕಾರ್ಯಕ್ರಮಗಳನ್ನು ಹಾಕೊಡ್ರಿ ಅಂತ ಪ್ರಚಾರ ಹತ್ರ ಮನವಿಯನ್ನ ಮಾಡ್ಕೊಡ್ರಿ ಶಾಸಕರೇ ಸ್ವತಃ. ಇಲ್ಲ ಸರ್, ನಮ್ಮ ವರ್ಕಿಂಗ್ ಡೇ 17 ಇದೆ ಅಂತ ಹೇಳಿದಾಗ, ಅಯ್ಯೋ ಸರ್ ಮತ್ತೆ 16ನೇ ತಾರೀಕು ನಾನು ಫ್ರೀ ಆಗಿದ್ದೀನಿ, ಅವತ್ತು ಇಟ್ಕೊಳ್ರಿ ಅಂತ ಹೇಳಿದ್ರು. ಇಲ್ಲ ಸರ್, ಅವತ್ತು ನಾವು ಕಾರ್ಡನ್ನ ಚಾಪಿಸ್ಬಿಟ್ಟಿದ್ದೀವಿ ಅಂತಂದ್ರು. ಹೌದಾ, ಕಾರ್ಡ್ ಇರ್ಲಿ ಹೋಗ್ಲಿ 15ನೇ ತಾರೀಕಿಗೆ ಇಟ್ಕೊಡ್ರಿ, ನಾನು ಧ್ವಜಾರೋಹಣ ಮಾಡ್ಬಿಟ್ಟು ನಿಮ್ಮ ಕಾಲೇಜ್ಗೆ ಬರ್ತೀನಿ ಅಂತ ಹೇಳಿದ್ರು. ಎಷ್ಟು ನಮ್ಮ ಶಾಸಕರು ವಿದ್ಯಾರ್ಥಿಗಳ ಮೇಲೆ ಕಳಕಳಿ ವಿನಯನ ಹೊಂದಿಕೊಂಡಿದ್ದಾರೆ ಅಂತ ಹೇಳಿ ನಾವು ಈ ಗಮನದಲ್ಲಿ ತಮ್ಮ ಹತ್ರ ಹೇಳ್ತಾ ಇದ್ದ ಹಾಗೆ, ಜ್ಞಾನದಿಂದ ಅಹಂಕಾರ ಬಂದರೆ ಅದು ವಿಷಕ್ಕೆ ಸಮಾನ, ಜ್ಞಾನದಿಂದ ವಿನಯ ಬಂದರೆ ಅದು ಅಮೃತಕ್ಕೆ ಸಮಾನ ಎಂಬ ಒಂದು ಮಾತಿನೊಂದಿಗೆ ಕ್ರೀಡೆಯಲ್ಲಿ ಸಾಧನೆಯನ್ನ ಮಾಡಿದಂತಹ ಮಹಿಳಾ ವಿಭಾಗದ ವೈಯಕ್ತಿಕ ಆಟಗಳ ಒಂದು ಪ್ರಶಸ್ತಿಯನ್ನು ನಾವು ಇವತ್ತು ಕೊಡ್ತಾ ಇದ್ದೇವೆ. ಮೊದಲನೇದಾಗಿ 100 ಮೀಟರ್ ಓಟದಲ್ಲಿ ತೃತೀಯ ಒಂದು ಬಹುಮಾನವನ್ನು ತೆಗೆದುಕೊಂಡಂತಹ ಭಾಗ್ಯಶ್ರೀ ಪಾಟೀಲ್ ವಿದ್ಯಾರ್ಥಿ 6ನೇ ಸೆಮಿಸ್ಟರ್ನ ವಿದ್ಯಾರ್ಥಿ ಬಂದು ಮಂಜುನಾಥ್ ದುಲ್ವಣ್ ಸರ್ ಕಡೆಯಿಂದ ತೆಗೆದುಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ವಿದ್ಯಾರ್ಥಿನಿಯರಿಗೆ ತುಂಬ ಹೃದಯದ ಚಪ್ಪಾಳೆ ತಟ್ಟುವುದರ ಮುಖಾಂತರ ಅವಳನ್ನ ಪೂಜಾ ಹೂಗಾರ್ ಚಪ್ಪಾಳೆ ತಟ್ಟುವುದರ ಮುಖಾಂತರ ಈ ಒಂದು. ಅದೇ ರೀತಿಯಾಗಿ ಶಾಲಾ ಕಟ್ಟೆಮಣಿ ಆ ವಿದ್ಯಾರ್ಥಿಗಳು ಕೂಡ ಬಂದು ಮಂಜುನಾಥ್ ದುಲ್ವಣ್ ಸರ್ ಕಡೆಯಿಂದ ಪ್ರಶಸ್ತಿಯನ್ನು ತೆಗೆದುಕೊಂಡು ಹೋಗಬೇಕಂತ ತಮ್ಮಲ್ಲಿ ಪ್ರಥಮ ಸ್ಥಾನವನ್ನ ತೆಗೆದುಕೊಂಡಂತಹ ಜ್ಯೋತಿ ಸುರ್ಪೂರ್ BCom 6ನೇ ಸೆಮಿಸ್ಟರ್ನ ವಿದ್ಯಾರ್ಥಿ. ಸಮಯದ ಅಭಾವ ಇರುವುದರಿಂದ ಸಾಂಪ್ರದಾಯಿಕವಾಗಿ ನಾವು ಕೆಲವೊಂದಿಷ್ಟು ವೈಯಕ್ತಿಕ ಆಟಗಳನ್ನು ನಾನು ಹೇಳ್ತಾ ಇದ್ದೇನೆ. ಪುರುಷರ ಒಂದು 100 ಮೀಟರ್ ಓಟದಲ್ಲಿ ತೃತೀಯ ಸ್ಥಾನವನ್ನ ಪಡೆದುಕೊಂಡಂತಹ ಬಸನಗೌಡ ಬಿರಾದಾರ್ BA 4ನೇ ಸೆಮಿಸ್ಟರ್ನ ವಿದ್ಯಾರ್ಥಿ ಅಂಬಾದಾಸ್ ಪಲ್ವಾರ್. ಪ್ರಥಮ ಸ್ಥಾನವನ್ನ ಪಡೆದಂತಹ ಪ್ರದೀಪ್ ಹೂಗಾರ್. ಚಪ್ಪಾಳೆ ತಟ್ಟಿ ವಿದ್ಯಾರ್ಥಿಗಳಿಗೆ ಹುರಿದುಂಬಿಸಬೇಕು. ನಿಮ್ಮ ಚಪ್ಪಾಳೆ ಅವರಿಗೆ ಸ್ಫೂರ್ತಿ ಅಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. 200 ಮೀಟರ್ ಪುರುಷರ ವಿಭಾಗದ ಈ ಒಂದು ಪ್ರಶಸ್ತಿಗೆ ಭಾಜನರಾದಂತಹ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನ ಪ್ರಾಚಾರ್ಯರು ಈ ಒಂದು ಪ್ರಶಸ್ತಿ ಪುರಸ್ಕೃತವನ್ನು ನೀಡಿ ಗೌರವಿಸಬೇಕು, ಪಾರಿತೋಷಿಕವನ್ನು ನೀಡಿ ಗೌರವಿಸಬೇಕು. ದ್ವಿತೀಯ ಸ್ಥಾನ ಅಭಿಷೇಕ್ ಪವಾರ್. ಚಪ್ಪಾಳೆ ತಟ್ಟಿ ಕ್ರೀಡಾಪಟುಗಳಿಗೆ. ಪ್ರಥಮ ಸ್ಥಾನ ತೌಸಿಫ್ ಪಾಂಡು. ತುಂಬ ಹೃದಯದ ಧನ್ಯವಾದಗಳನ್ನು ಕೇಳಿಕೊಂಡು ಆರಂಭದಲ್ಲಿ ಗ್ರಾಮದ ಅಧಿದೇವತೆಯಲ್ಲಿ ನನ್ನ ಅನಂತಗೌಡ ನಮ್ಮನ್ನು ಸಲ್ಲಿಸ್ತಾ ವೇದಿಕೆಗೆ ಇವತ್ತಿನ 2023-24ನೇ ಶೈಕ್ಷಣಿಕ ಸಾಲಿನ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯ ಚಟುವಟಿಕೆಗಳು ನಡೀತಾ ಇದ್ದಾವೆ. ಆ ನಡೆದಂತಹ ಸಂದರ್ಭದಲ್ಲಿ ಅನೇಕ ವಿದ್ಯಾರ್ಥಿಗಳು ತಮ್ಮದೇ ಆಗಿರುವಂತಹ ಪತ್ರಗಳನ್ನ ವಿತರಣೆ ಮಾಡಲಾಗ್ತಾ ಇದೆ. ಅದರಲ್ಲಿ ಈಗ ಚುಕ್ಕಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ 5 ಜನರಿಗೆ ಪ್ರಶಸ್ತಿಗಳನ್ನು ವಿತರಣೆ ಮಾಡುವಂತಹ ಸಂದರ್ಭ. ಇಲ್ಲಿ ಮೊದಲನೇದಾಗಿ ಐಶ್ವರ್ಯನಾಥ್ BA 2nd ಸೆಮ್ ಇವರು ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಇವರಿಗೆ
ಪ್ರಾಚಾರ್ಯರು ಪ್ರಶಸ್ತಿ ಪತ್ರ ಮತ್ತು ಕಾಣಿಕೆಯನ್ನು ನೀಡುವ ಮುಖಾಂತರವಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ವಿದ್ಯಾರ್ಥಿ ಸೀಮಾ ಸಾರ್ವಾರ್ BA6M ಇವರು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಹಾಗೆ ಇನ್ನೋರ್ವ ವಿದ್ಯಾರ್ಥಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಮೇಘಾ ಬೋರ್ಪಡೆ ಅವರು ಸಹಿತ ಅದೇ ರೀತಿಯಲ್ಲಿ ಮೂರನೇ ಸ್ಥಾನವನ್ನ ಇನ್ನೋರ್ವ ವಿದ್ಯಾರ್ಥಿ ಸುಸ್ಮಿತಾ ಹಾಗೆ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರಿಗೆ ನೆನಪಿನ ಕನ್ನಡ ಉಪನ್ಯಾಸಕರು ಇವರು ಸಹಿತ ನೆನಪಿನ ಕಾಣಿಕೆಯನ್ನು ಪಡೆದುಕೊಂಡು ಇವರು ಸಹಿತ ವೇದಿಕೆಗೆ ಬಂದು ಕಾಣಿಕೆಯನ್ನು ಸ್ವೀಕರಿಸಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಅದೇ ಸಹಾಯಕರು ಇವರು ಸಹಿತ ವೇದಿಕೆಗೆ ಬಂದು ಕಾರ್ಯಕ್ರಮವನ್ನು ಸ್ವಲ್ಪ ಭಾರತದಲ್ಲಿ ಏರ್ಪಡಿಸಲಾಗುವುದು. ಹಾಗಾಗಿ ಎಲ್ಲ